IPL 2026ರಲ್ಲಿ ಶಿವಮ್ ದುಬೆ ಮೇಲೆ 3 ಫ್ರಾಂಚೈಸಿ ತಂಡಗಳು ಕಣ್ಣು ಹಾಕಿವೆ. ಆ 3 ತಂಡಗಳು ಯಾವುವು? ಚೆನ್ನೈ ಸೂಪರ್ ಕಿಂಗ್ಸ್ನಿಂದ ಬೇರೆ ತಂಡಕ್ಕೆ ಶಿಫ್ಟ್ ಆಗ್ತಾರಾ ಶಿವಮ್ ದುಬೆ ಎಂದು ಸಂಪೂರ್ಣವಾಗಿ ನೋಡೋಣ ಬನ್ನಿ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಆಲ್ರೌಂಡರ್ ಶಿವಮ್ ದುಬೆ IPLನಲ್ಲಿ ಇತ್ತೀಚಿನ ಋತುಗಳಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ. ವಿಶೇಷವಾಗಿ ಸ್ಪಿನ್ನರ್ಗಳ ವಿರುದ್ಧ ಅವರ ಆಕ್ರಮಣಕಾರಿ ಬ್ಯಾಟಿಂಗ್ ಸಾಮರ್ಥ್ಯ ತಂಡಗಳಿಗೆ ಆಕರ್ಷಣೆಯಾಗಿದೆ. ಈ ಹಿನ್ನೆಲೆಯಲ್ಲಿ 2020ರ IPL ಮೆಗಾ ಹರಾಜಿನಲ್ಲಿ ಶಿವಮ್ ದುಬೆಯನ್ನು ತಮ್ಮ ತೆಕ್ಕೆಗೆ ಹಾಕಿಕೊಳ್ಳಲು ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಲಕ್ನೋ ಸೂಪರ್ ಜಯಂಟ್ಸ್ ಮತ್ತೊಂದು ತಂಡ ಸನ್ ರೈಸರ್ಸ್ ಹೈದರಾಬಾದ್ಗಳು ಆಸಕ್ತಿಯನ್ನು ವಹಿಸಿವೆ ಎಂದು ವರದಿಯಾಗಿದೆ. ಈ 3 ತಂಡಗಳು ಶಿವಮ್ ದುಬೆ ಮೇಲೆ ಇನ್ವೆಸ್ಟ್ ಮಾಡಲು 2020ರಲ್ಲಿ ಕಾದು ಕೂತಿವೆ. ಮಧ್ಯಮ ಕ್ರಮಾಂಕದಲ್ಲಿ ವೇಗವಾಗಿ ರನ್ ಗಳಿಸುವ ಸಾಮರ್ಥ್ಯ ಇರುವ ಎಡಗೈ ಬ್ಯಾಟ್ಸ್ಮನ್ ಹಾಗೂ ಅಗತ್ಯ ಬಿದ್ದಾಗ ಬೌಲಿಂಗ್ ಮಾಡುವ ಕೌಶಲ್ಯ ಇವೆಲ್ಲವೂ ಅವರನ್ನು ಮೌಲ್ಯಯುತ ಆಲ್ರೌಂಡರ್ ಆಗಿ ಮಾಡಿವೆ. ಧೋನಿಯವರ ನಾಯಕತ್ವದಲ್ಲಿ ದುಬೆ ತಮ್ಮ ಸಾಮರ್ಥ್ಯವನ್ನು ಪೂರ್ಣವಾಗಿ ಬಳಸಿಕೊಳ್ಳಲು ಅವಕಾಶ ಸಿಕ್ಕಿತ್ತು. ಡೆಲ್ಲಿ ಕ್ಯಾಪಿಟಲ್ಸ್ ಈಗ ಮಧ್ಯಮ ಕ್ರಮಾಂಕವನ್ನು ಬಲಪಡಿಸಲು ಮತ್ತು ಪವರ್ ಹಿಟ್ಟರ್ನ ಕೊರತೆಯನ್ನು ನೀಗಿಸಲು ದುಬೆ ಸೂಕ್ತ ಆಯ್ಕೆಯಾಗಬಹುದು ಎಂದು ಹೇಳಲಾಗಿದೆ. LSG ಅವರಿಗೂ ಕೂಡ ಮಧ್ಯಮ ಕ್ರಮಾಂಕದಲ್ಲಿ ಸ್ಥಿರವಾದ ಆಲ್ರೌಂಡರ್ನ ಅಗತ್ಯವಿದೆ. ದುಬೈಗೆ ಮಣೆ ಹಾಕಬಹುದು. ಇನ್ನು SRH ಅವರ ಆಕ್ರಮಣಕಾರಿ ಬ್ಯಾಟಿಂಗ್ ಶೈಲಿಗೆ ಹೊಂದಿಕೆಯಾಗುವ ಆಟಗಾರರ ಹುಡುಕಾಟದಲ್ಲಿ ದುಬೆ ಉತ್ತಮ ಆಯ್ಕೆಯಾಗಬಹುದು. ದುಬೈ ಎಂಟ್ರಿ ಕೊಟ್ಟರೆ SRH ಬ್ಯಾಟಿಂಗ್ನಲ್ಲಿ ಇನ್ನಷ್ಟು ಬಲಿಷ್ಠ ತಂಡವಾಗುತ್ತದೆ. 2026ರಲ್ಲಿ ಆಕ್ಷನ್ ನಡೆಯುವುದರಿಂದ ಅಲ್ಲಿಯವರೆಗೆ ದುಬೆ ಅವರ ಪ್ರದರ್ಶನ ಮತ್ತು ಫಾರ್ಮ್ ನಿರ್ಣಾಯಕವಾಗಿರುತ್ತದೆ. CSK ಕೂಡ ಅವರನ್ನು ಉಳಿಸಿಕೊಳ್ಳಲು ಪ್ರಯತ್ನವನ್ನು ಮಾಡಬಹುದು. ಇನ್ನು ಇಂಗ್ಲೆಂಡ್ ವಿರುದ್ಧದ 4ನೇ ಟೆಸ್ಟ್ಗೂ ಮುನ್ನ ಭಾರತ ತಂಡಕ್ಕೆ ಅನ್ಶುಲ್ ಕಾಂಬೋಜ್ ಸೇರ್ಪಡೆಯಾಗಬಹುದು. ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿಯ 4ನೇ ಪಂದ್ಯಕ್ಕೂ ಮುನ್ನ ಭಾರತೀಯ ತಂಡಕ್ಕೆ ಯುವ ವೇಗದ ಬೌಲರ್ ಅನ್ಶುಲ್ ಕಾಂಬೋಜ್ ಅವರನ್ನು ನೆಟ್ ಬೌಲರ್ ಆಟಗಾರರಾಗಿ ಸೇರ್ಪಡೆಗೊಳಿಸಲಾಗಿದೆ. ಸೇರ್ಪಡೆಯ ಮುಖ್ಯ ಉದ್ದೇಶ ಕಾಂಬೋಜ್ ಅವರನ್ನು ನೆಟ್ಸ್ನಲ್ಲಿ ಭಾರತೀಯ ಬ್ಯಾಟ್ಸ್ಮನ್ಗಳಿಗೆ ಇಂಗ್ಲೆಂಡ್ನ ಬೌಲರ್ಗಳನ್ನು ಎದುರಿಸಲು ಅಭ್ಯಾಸ ಮಾಡಲು ನೆರವಾಗಲು ಕರೆಸಿಕೊಳ್ಳಲಾಗಿದೆ. ಅಲ್ಲದೆ ಸರಣಿಯ ದೀರ್ಘತೆಯಿಂದಾಗಿ ಯಾವುದೇ ಆಟಗಾರರಿಗೆ ಗಾಯವಾದರೆ ಅಥವಾ ವಿಶ್ರಾಂತಿ ಅಗತ್ಯವಿದ್ದರೆ ಅವರನ್ನು ತಂಡದೊಂದಿಗೆ ಪರಿಚಯಿಸಲು ಇದು ಉತ್ತಮ ಅವಕಾಶವಾಗಿದೆ. ಇದು ಯುವ ಪ್ರತಿಭೆಗಳಿಗೆ ಅಂತಾರಾಷ್ಟ್ರೀಯ ತಂಡದ ವಾತಾವರಣವನ್ನು ಅರ್ಥಮಾಡಿಕೊಳ್ಳಲು ಮತ್ತು ಹಿರಿಯ ಆಟಗಾರರೊಂದಿಗೆ ಒಡನಾಡಲು ಸಿಗುವ ಮಹತ್ವದ ಅನುಭವವಾಗಿದೆ. ಟೀಮ್ ಇಂಡಿಯಾದ ಮಾಜಿ ಸ್ಪಿನ್ನರ್ ಹರ್ಭಜನ್ ಸಿಂಗ್ ಅವರು ಟೆಸ್ಟ್ ಮತ್ತು ಏಕದಿನ ಸ್ವರೂಪಕ್ಕೆ ಪ್ರತ್ಯೇಕ ಕೋಚ್ ಅಗತ್ಯ ಎಂದು ಹೇಳಿದ್ದಾರೆ. ಪ್ರಸ್ತುತ ರಾಹುಲ್ ದ್ರಾವಿಡ್ ಅವರು 3 ಸ್ವರೂಪಗಳಿಗೂ ಮುಖ್ಯ ಕೋಚ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹರ್ಭಜನ್ ಸಿಂಗ್ ಅವರು 3 ಸ್ವರೂಪಗಳಿಗೆ ಒಬ್ಬರೇ ಕೋಚ್ ಆಗಿರುವುದು ಅವರ ಮೇಲೆ ವಿಪರೀತ ಒತ್ತಡವನ್ನು ಹೇರುತ್ತದೆ. ಪ್ರತ್ಯೇಕ ಕೋಚ್ಗಳು ಇದ್ದರೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಸ್ವರೂಪದ ಮೇಲೆ ಹೆಚ್ಚು ಗಮನ ಹರಿಸಲು ಸಾಧ್ಯವಾಗುತ್ತೆ ಎಂದು ಹೇಳಿದ್ದಾರೆ. ಹಾಗೂ ಪ್ರತಿ ಸ್ವರೂಪಕ್ಕೂ ವಿಭಿನ್ನ ತಂತ್ರಗಳು ಮತ್ತು ಆಟಗಾರರ ನಿರ್ವಹಣಾ ವಿಧಾನಗಳು ಬೇಕಾಗುತ್ತವೆ. ಟೆಸ್ಟ್ ಕ್ರಿಕೆಟ್ಗೆ ದೀರ್ಘಾವಧಿಯ ಯೋಜನೆ, ಏಕದಿನಕ್ಕೆ ಸಮತೋಲಿತ ಆಟಗಾರರ ಆಯ್ಕೆ ಮತ್ತು T20ಗೆ ಆಕ್ರಮಣಕಾರಿ ತಂತ್ರಗಳು ಬೇಕಾಗುತ್ತವೆ. ಪ್ರತ್ಯೇಕ ಕೋಚ್ಗಳು ಆ ಸ್ವರೂಪಕ್ಕೆ ತಕ್ಕಂತೆ ಆಳವಾದ ವಿಶ್ಲೇಷಣೆ ನಡೆಸಿ ಉತ್ತಮ ತೀರ್ಮಾನವನ್ನು ಕೈಗೊಳ್ಳಲು ನೆರವಾಗುತ್ತದೆ ಎಂದು ಬಜ್ಜಿ ಹೇಳಿದ್ದಾರೆ. ಹಾಗೂ ಪ್ರತ್ಯೇಕ ಕೋಚ್ಗಳು ನಿರ್ದಿಷ್ಟ ಸ್ವರೂಪದ ಆಟಗಾರರ ವೈಯಕ್ತಿಕ ಕೌಶಲ್ಯಗಳನ್ನು ಸುಧಾರಿಸಲು ಹೆಚ್ಚು ಸಮಯ ಮೀಸಲಿಡಬಹುದು. ವಿವಿಧ ಕೋಚ್ಗಳು ವಿವಿಧ ಆಲೋಚನೆಗಳು ಮತ್ತು ದೃಷ್ಟಿಕೋನಗಳನ್ನು ತರುತ್ತಾರೆ ಎಂದು ಇದು ತಂಡದ ಒಟ್ಟಾರೆ ಕಾರ್ಯಕ್ಷಮತೆಗೆ ಪ್ರಯೋಜನಕಾರಿಯಾಗಬಹುದು.
ಎಂದು ಟೀಮ್ ಇಂಡಿಯಾದ ಮಾಜಿ ಸ್ಪಿನ್ನರ್ ಹರ್ಭಜನ್ ಸಿಂಗ್ ಹೇಳಿದ್ದಾರೆ. ಈ ಚರ್ಚೆ ಹೊಸದೇನಲ್ಲ. ಇತ್ತೀಚಿನ ದಿನಗಳಲ್ಲಿ ಅನೇಕ ಮಾಜಿ ಕ್ರಿಕೆಟಿಗರು ಮತ್ತು ತಜ್ಞರು ಈ ಕುರಿತು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಬಿಸಿಸಿಐ ಈ ಬಗ್ಗೆ ಏನು ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕು. ಇದಾಗಿತ್ತು ಇಂದಿನ ಕ್ರಿಕೆಟ್ನ ಪ್ರಮುಖ 3 ಸುದ್ದಿಗಳು. ಮತ್ತೊಂದು ಸುದ್ದಿಯೊಂದಿಗೆ ಕ್ರಿಕೆಟ್ ಅಥವಾ ಇನ್ನಿತರ ಕ್ಷೇತ್ರದ ಸುದ್ದಿಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.